ಬಾಸು ಆಶ್ಚರ್ಯ ಎಲ್ಲ ಏನೂ ಇಲ್ಲ. ಇವತ್ತು ಪ್ರೀ ಶೋಲ್ ಹೇಳಿದೆ ತಾನೇ ನಿಮಗೆ RCB ಸೋಲುತ್ತೆ ಅಂತ. ಅದೇ ಥರ ಆಯಿತು. ಒಂದು ವೇಳೆ RCB ಏನಾದ್ರು ಅಪ್ಸೆಟ್ ಮಾಡಿತ್ತು ಅಂದರೆ, ಅಪ್ಸೆಟ್ ಅಲ್ಲ, ಒಂಥರ ಏನಾದ್ರು ನನ್ನ ಪ್ರಿಡಿಕ್ಷನ್ ಉಲ್ಟಾ ಮಾಡಿತ್ತು ಅಂದರೆ ಅವನ ಅಜ್ಜಿ ಸೈಕ್ ಗುರು ಅಂತ ಹೇಳ್ತಿದೆ. ಬಟ್ ಎಕ್ಸ್ಪೆಕ್ಟೆಡೇನೆ. ಬಟ್ ಈ ರೇಂಜಿಗೆ ಅಜೀಬಾಗಿ ಸೋಲ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲಿಲ್ಲ ನಾನು. ಏನೋ ಕಡೆಯವ್ರಿಗೆ ಹೋಗ್ಬೋದು, ಬಾಯಿಗೆ ಬರ್ಸ್ಬೋದು ಅಂತ ಅನ್ಕೊಂಡಿದ್ದೆ. ಯಾಕಂದರೆ ಲಾಸ್ಟ್ 2 ಮ್ಯಾಚ್ ಬಾಯಿಗೆ ಬರ್ಸ್ಕೊಂಡಿದ್ರು. ಬಟ್ ಈ ಮ್ಯಾಚ್ ತೀರಾ ಒನ್ ಸೈಡ್ ಆಗೋಯ್ತಲ್ಲ, ವರ್ಷಾಗಿ ಆಡಿದಾರಲ್ಲ, ಇದು ಬೇಜಾರಾಗ್ತಾ ಇದೆ. ಏನು ಗುರು ಇದು ಹಿಂಗೆ ನಮ್ಮ RCB ಈ ಥರ KKR ಮೇಲೆ ಸಲ ಸೋಲ್ದಿದ್ರಲ್ಲ ಗುರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಗೆದ್ದು ಯಾವ ಜಮಾನ ಆಗೈತೆ ಗುರು. 2016 15 ಗೆದ್ದಿರೋದು ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ KKR ಮೇಲೆ. ಅವನ ಅಜ್ಜಿ ಅಲ್ಲಿಂದ ಈ ತೋಪಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಗಂಭೀರಣ್ಣ ಬೇರೆ ಇವತ್ತು ಕಾಂಪ್ರು ಬೇರೆ ಆಗ್ಬಿಟ್ರು. ಇಲ್ಲಿ ಖುಷಿ ಪಡೋಣ, ಬೇಜಾರು ಪಟ್ಕೊಳ್ಳೋಣ, ಮ್ಯಾಚ್ ಸೋತಿರೋದಕ್ಕೆ ನಾವು ಬೇಜಾರು ಪಟ್ಕೊಳ್ಳೋಣ, ಅಥವಾ ಗಂಭೀರಣ್ಣ ಮತ್ತು ಕೊಹ್ಲಿ ಕಾಂಪ್ರು ಆಗ್ಬಿಟ್ರು ಅಂತ ಖುಷಿ ಪಡಬೇಕಾ ಅಂತ ಗೊತ್ತಾಯ್ತಿಲ್ಲ. ಸೊ ಓಕೆ, ಅಂತೂ ಇಂತೂ ಆ ಒಂದು ಕ್ಲಾಶ್ ಏನಿತ್ತು ಅದಕ್ಕೆ ಒಂಥರ ನಾಂದಿ ಆಡಿದ್ದಾರೆ ಅಂತ ಹೇಳಬೇಕು. ಈ ಕಡೆ ನವೀನ್ ಉಲಕು ಮತ್ತು ವಿರಾಟ್ ಕೊಹ್ಲಿ ಒಂದಾಗ್ತಾ ಇದ್ದಂಗೆ ಇನ್ನೂ ಒಂದು ಕಡೆಯಿಂದ ಗಂಭೀರಣ್ಣನು ಕೂಡ ಒಂದಾಗೋಗ್ಬಿಟ್ರು ವಿರಾಟ್ ಕೊಹ್ಲಿ ಜೊತೆಗೆ. ಸೊ ಓಕೆ, ಇವೆಲ್ಲ ಪಾಸಿಟಿವ್ ನ್ಯೂಸ್ಗಳು ಇರಲಿ. ಆದರೂ ನಮ್ಮ ಹುಡುಗರು ಹೇಳ್ತಾರೆ, ಮಗ ಇವೆಲ್ಲ ಬೇಡ, ನಮಗೆ ಜಗಳ ಇರಬೇಕಾಗಿತ್ತು, ಮಜಾ ಇರೋದು ಅವಾಗ ಅವನ ಅಜ್ಜಿಗೆ ಜಗಳ ಆಡಬೇಕಿತ್ತು, ಓಕೆ ಥ್ರಿಲ್ ಇರೋದು, ಸೈಕಾಗಿರೋದು ಅಂತ ಹೇಳ್ತೀರಾ. ಬಟ್ ಆದರೂ ಮಗ ಪ್ಯಾಟರ್ನು ಬ್ರೇಕ್ ಆಯಿತು. ಇವತ್ತು 9 ಮ್ಯಾಚು ಹೋಮ್ ಟೀಮ್ಗಳೆಲ್ಲ ಗೆದ್ದಿದ್ದು. ಸ್ಟಾರ್ಟಿಂಗ್ ಫಸ್ಟ್ ಮ್ಯಾಚಿಂದ ಹಿಡ್ಕೊಂಡು 9 ಮ್ಯಾಚ್ವರೆಗೂ ಹೋಮ್ ಟೀಮೇ ಗೆದ್ದಿದ್ದು. ಇವತ್ತು ಬ್ರೇಕ್ ಆಯಿತು ನೋಡಿ. ಅವೇ ಟೀಮ್ ಬಂದ್ಬಿಟ್ಟು ಗೆದ್ದಿದ್ದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇವಾಗ ಸ್ಟ್ರೀಕ್ ಏನಿತ್ತು ಅದು ಬ್ರೇಕ್ ಆಯಿತು. ಹೇಳಿದೆ ಸ್ಟ್ರೀಕ್ ಬ್ರೇಕ್ ಆಗೋ ಸಾಧ್ಯತೆ ಜಾಸ್ತಿನೇ ಇದೆ ಗುರು ಅಂತ. 60% KKR ಗೆಲ್ಲೋ ಚಾನ್ಸಸ್ ಇದೆ, 40% RCB ಗೆಲ್ಲೋ ಚಾನ್ಸಸ್ ಇದೆ ಅಂತ. ಅದೇ ಥರ ಆಯಿತು ಅಷ್ಟೇ. ಬಟ್ ನನಗೆ ಬೇಜಾರಾಗಿದ್ದೇನು ಗೊತ್ತಾಗೋರು, ಅವನ ಅಜ್ಜಿ ಈ ಥರ ಒನ್ ಸೈಡ್ ಮ್ಯಾಚ್ ಮಾಡ್ಕೊಬಿಟ್ರೆ ಇಂಟ್ರೆಸ್ಟೇ ಇಲ್ಲ ಮ್ಯಾಚಲ್ಲಿ. ಬೇಗ ಬಂದ್ಬಿಟ್ಟು ವಿಡಿಯೋ ಮಾಡಿದ್ವಿ ನೋಡಿ, ಮ್ಯಾಚ್ ಇನ್ನ ಆಗ್ತಾನೇ ಇದೆ, ಮ್ಯಾಚ್ ನಡೀತಾ ಇದೆ, ಇನ್ನು ಚಿಕ್ಕ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀನಿ. ಇಷ್ಟಾಗ ಬಂದ್ಬಿಟ್ಟು ವಿಡಿಯೋ ಮಾಡೋ ಥರ ಮಾಡ್ಕೊಡ್ರಲ್ಲ, ಇದು ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. 182 ಇದು ಆನ್ ಪಾರ್ ಸ್ಕೋರ್ ಅಷ್ಟೇ RCBಗೆ. ಇದೇನು ಗೆಲ್ಲೋ ಅಂತ ಸ್ಕೋರ್ ಅಲ್ಲ, ಆನ್ ಪಾರ್ ಸ್ಕೋರ್. ಓಕೆ, ಡಿಫೆಂಡ್ ಮಾಡ್ಕೋಬೋದು, ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಮಸ್ತಾಗಿ ಬೌಲಿಂಗ್ ಮಾಡ್ತಾರೆ, ಮಾತ್ರ ಡಿಫೆಂಡ್ ಮಾಡ್ಕೋಬೋದು ಅಷ್ಟೇ. ಈ ಸ್ಕೋರ್ನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 200 ಅಬೋವ್ ಹೊಡಿಬೇಕಾಗಿತ್ತು, 200 ಹೊಡಿಬೇಕಾಗಿತ್ತು, ವಿಕೆಟ್ 200 ಹೊಡೆಯೋ ಥರನೇ ಇತ್ತು. RCB ಸ್ಟಾರ್ಟ್ ಮಾಡಿದ್ದು ಯಾವ ಥರ ಇತ್ತು, ಒಂಥರ ಬೆಂಕಿ ಸ್ಟಾರ್ಟೇನೇ ಇತ್ತು, ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಹೋಗುತ್ತೆ ಸ್ಕೋರು ಅಂತ ಅನ್ಕೊಂಡಿವಿ. ಗ್ರೀನು ಮತ್ತು ವಿರಾಟ್ ಕೊಹ್ಲಿ ಚೆನ್ನಾಗಿ, ನಾನು ಇನ್ಫ್ಯಾಕ್ಟ್ ಪೋಪ್ಳೆ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು ವಿರಾಟ್ ಕೊಹ್ಲಿ, ಎಲ್ಲ ತೊಗೊಂಡು ಹೋಗ್ತಾರೆ ಅಂತ ಅನ್ಕೊಂಡ್ವಿ. ಬಟ್ ಎಲ್ಗೂ ತೊಗೊಂಡು ಹೋಗಲಿಲ್ಲ. ಲಾಸ್ಟಿಗೆ ಸಖತ್ತಾಗಿ ಕಮ್ ಬ್ಯಾಕ್ ಮಾಡ್ರು, ಒಂಥರ ಪುಲ್ ಬ್ಯಾಕ್ ಮಾಡ್ರು ಅಂತ ಹೇಳ್ಬೇಕು. ಒಂದು ಲಾಸ್ಟ್ ಓವರ್ ಒಂದು ಸ್ವಲ್ಪ ರನ್ಸ್ ಹೋಯ್ತು, ಅದನ್ನ ಬಿಡ್ತಾರೆ ಆಲ್ಮೋಸ್ಟ್ 19th ಓವರ್ 18th ಓವರ್ ಆಲ್ಮೋಸ್ಟ್ ಎಲ್ಲ ಪುಲ್ ಬ್ಯಾಕ್ ಮಾಡ್ರು ಅಂತ ಹೇಳಬೇಕು. KKR ಸಖತ್ ಪುಲ್ ಬ್ಯಾಕ್ ಮಾಡ್ರು ಡೆತ್ ಓವರ್ಸ್ಗಳಲ್ಲಿ. ಸೊ ಅದನ್ನೇ ಅವರು 182ಗೆ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಿ. ನಾನು 200 ಮೇಲೆ ಹೋಗಬಹುದು ಅಂತ ಅನ್ಕೊಂಡಿದ್ದೆ, ಬಟ್ 200ಗೆ ಹೋಗಲಿಲ್ಲ. 200ಗೆ ಹೋಗಿದ್ರು ಕೂಡ ಸಲೀಸಾಗಿ ಹೊಡೆದಿರೋ ಅಂತ ಅನ್ಸುತ್ತೆ. KKR ಅಂತ ಬ್ಯಾಟಿಂಗ್ ಡೆಪ್ತ್ ನೋಡೋರು ಹೆಂಗಿದೆ ಅಂತ. ಅವನ ಅಜ್ಜಿ ಟಾಸ್ ಗೆದ್ದೆ, ಅವ್ರದ್ದು ಸೈಕಲಾಜಿಕಲ್ ಅಡ್ವಾಂಟೇಜ್ ಆಗೋಗ್ಬಿಡ್ತು. ಟಾಸ್ ಗೆದ್ಬಿಟ್ಟು ಅವನ ಅಜ್ಜಿ ನಾವು ಫೀಲ್ಡಿಂಗ್ ಮಾಡ್ತೀವಿಗ್ರೋ ಅಂತ ಅವ್ರು ಹೇಳ್ತಾ ಇದ್ದಾಗೇನೆ ಇದು ನೆಗೆಟಿವ್ ವೈಬ್ ಸ್ಟಾರ್ಟ್ ಆಗೋದು. ಮುಂಚೆನೇ ನೆಗೆಟಿವ್ ವೈಬ್ ಇತ್ತು ನನಗೆ. ಟಾಸ್ ಗೆಲ್ತಾ ಇದ್ದಾಗೆ ಇನ್ನೂ ನೆಗೆಟಿವ್. ಅವ್ರು ಬೌಲಿಂಗ್ ಆಯ್ಕೆ ಮಾಡ್ಕೊತಿದ್ದಾಗೆ, ಒಂದು ವೇಳೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಟ್ರೆ ಇಲ್ಲ ಒಂದು ಪಾಸಿಟಿವ್ ಇರೋದು ನಮಗೆ. ಬಟ್ ಅವ್ರು ಬೌಲಿಂಗ್ ಆಯ್ಕೆ ಮಾಡ್ಕೊಬಿಟ್ರಲ್ಲ, ಅವಾಗಲೇ ನಂಗೆ ನೆಗೆಟಿವ್ ಬಿತ್ತಿ. ಮ್ಯಾಚ್ ಯಾಕೋ ಗಾನ್ಕೇಸ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಐತೆ ಅಂತ. ಒಂದೆಂಡಲ್ಲಿ ವಿರಾಟ್ ಕೊಹ್ಲಿ ನಿಂತ್ಕೊಂತಾರೆ, ಒಂದೆಂಡಲ್ಲಿ ಫ್ಯಾಫ್ ಬೇರೆ ಉಲ್ಟಾ ಹೊಡೆಯೋಕೆ ಹೋಗ್ಬಿಟ್ಟು ಒಂಥರ ತಿಕ್ಲಂಗೆ ಔಟ್ ಆದರು ಇವತ್ತು. ಒಂಥರ ಆ ಶಾರ್ಟ್ ಅಗತ್ಯತೆ ಇರಲಿಲ್ಲ ಆಗೋರು. ಏನಕ್ಕೆ ಆ ಥರ ಶಾರ್ಟ್ ಹೋದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಹೋದಾದ್ಮೇಲೆ ಏನಾದ್ರು ಸೆಟಲ್ ಆಗ್ಬಿಟ್ಟು ಹೊಡೆದಿದ್ರು ಓಕೆ. ಸ್ಟಾರ್ಟಿಂಗಲ್ಲಿ ಆ ಥರ ಶಾರ್ಟು ಕಳಪೆ ಶಾರ್ಟ್ ಬೇಕಾಗಿತ್ತು, ಶಿಸ್ತಾಗಿ ಹೋಗ್ಬಿಟ್ಟು ಕೊಟ್ಟರು. ಪ್ರಾಪರ್ ಕ್ರಿಕೆಟಿಂಗ್ ಶಾರ್ಟ್ ಆಡಿದರೆ ಆಗಿರೋದು ಫ್ಯಾಫ್ ಅವರು. ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ ಅವ್ರು ಇಬ್ಬರಿಂದ ಬಂತು ಅಂದರೆ ಅವ್ರ ಅಜ್ಜಿ ನಮ್ಮದು 200 ದಾಟುತ್ತೆ ಗುರು. ಏನಾದ್ರು ಓಪನರ್ಸ್ ಏನಾದ್ರು ತಗಲಾಕೊಂಡ್ರು ಅಂತಾನೆ 200 ದಾಟು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದೇ ಮೇನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರಬೇಕು, ಅದು ಬರಲಿಲ್ಲ ಇವತ್ತು. ಆಮೇಲೆ ಕ್ಯಾಮ್ರಾನ್ ಗ್ರೀನ್ ಬಂದರು, ಅವರು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು, 30+ ಕಾಂಟ್ರಿಬ್ಯೂಷನ್ ಕೊಟ್ಟರು. ಓಕೆ, ಒಪ್ಕೊಬೋದು. ಲಾಸ್ಟ್ 2 ಮ್ಯಾಚ್ ಕಂಪೇರ್ ಮಾಡ್ತಾರೆ, ಈ ಮ್ಯಾಚ್ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಬೇಕು. ಆಮೇಲೆ ಮ್ಯಾಕ್ಸಿ ಬಂದರು ಗುರು. ಮ್ಯಾಕ್ಸಿ ಏನು ಗುರು, ಎಷ್ಟು ಗುರು ಚಾನ್ಸ್ ಕೊಟ್ಟಿದ್ದು ಮ್ಯಾಕ್ಸಿಗೆ. ಕ್ಯಾಚ್ಗಳನ್ನ ಬಿಟ್ರು ಇವತ್ತು KKR ಅವರು ಅಜ್ಜಿ ತಟಾಡ್ಕೊಂಡು ಬಿಡ್ತಾವ್ರು ಮ್ಯಾಕ್ಸಿದು. 3ನೇ ಕ್ಯಾಚ್ನ ಹಿಡಿದಿದ್ದು, 2 ಕ್ಯಾಚ್ನ ಬಿಟ್ಟರು, 3ನೇ ಸಲ ತಗಲಾಕೊಂತು ರಿಂಕು ಸಿಂಕಲ್ಲಿ ಹೋಗ್ಬಿಟ್ಟೋದು. ಮ್ಯಾಕ್ಸಿಗೆ ಅಷ್ಟು 2 ಅವಕಾಶ ಕೊಟ್ಟರು ಕೂಡ 22 ರನ್ ಹೊಡೆಯೋಕ್ಕಾಗಿದೆ ಅಷ್ಟೇ ಮ್ಯಾಕ್ಸಿ. ಸೊ ಮ್ಯಾಕ್ಸಿಂದನೂ ಏನೋ ಒಂದು ರೇಂಜಿಗೆ ಆರ್ಡಿನರಿ ಕಾಂಟ್ರಿಬ್ಯೂಷನ್ ಅಂತ ಹೇಳಬೇಕು. ಯಾಕಂದರೆ 2 ಡ್ರಾಪ್ ಚಾನ್ಸ್ಗಳೆಲ್ಲ ಕೊಟ್ಟರು ಕೂಡ ಇನ್ನೂ ಎಲ್ಲೋ ತೊಗೊಂಡೋಗ್ಬೋದಾಗಿತ್ತು ಅವ್ರು ಇನ್ನಿಂಗ್ಸ್ನ. ಬಟ್ ಆಡೋಕ್ಕೆ ಅಷ್ಟೊಂದಿನ ಆಗಲಿಲ್ಲ. ಒಟ್ಟಲ್ಲಿ ಪಾರ್ಟ್ನರ್ಶಿಪ್ ಅಂತೂ ಬಿಲ್ಡ್ ಆಯ್ತಲ್ಲ ಮಧ್ಯದಲ್ಲಿ. ಅನುಜ್ ರಾವತ್ ಬಂದರು. ಅನುಜ್ ರಾವತಿಂದ ಕೂಡ ರಜತ್ ಪಟ್ಟಿದಾರ್, ಅನುಜ್ ರಾವತ್ ಇಬ್ಬರು ಕೂಡ ಬೇಗನೆ ಔಟ್ ಆದರು. ರಜತ್ ಪಟ್ಟಿದಾರ್ ಅಂತೂ ಫ್ಲಾಪ್ ಶೋ ಅನುಭವಿಸ್ತಾ ಇದ್ದಾರೆ ಈ ಒಂದು ಟೂರ್ನಮೆಂಟಲ್ಲಿ. 3 ಮ್ಯಾಚನ್ನು ಕೂಡ ಮಸ್ತಾಗಿ ಆಡೋದಕ್ಕೆ ಆಗಿಲ್ಲ, ಎಲ್ಲರೂ ಅಜೀವಾಗಿಯೇ ಆಡಿದ್ದಾರೆ. ಅನುಜ್ ರಾವತ್ ಬಿಡಿ, ಎಲ್ಲ ಮ್ಯಾಚ್ನು ನಾವು ಎಕ್ಸ್ಪೆಕ್ಟ್ ಮಾಡಿ ತಪ್ಪಾಗುತ್ತೆ, ಎಲ್ಲ ಮ್ಯಾಚನ್ನು ಹೊಡಿಲೇಬೇಕು, ಅಜ್ಜಿ ಮಸ್ತಾಗಿ ಆಡಬೇಕು ಅಂತ. ಬಟ್ DK ಒಂದು
ಚಿಕ್ಕ ಕ್ಯಾಮಿಯೋನ 20 ರನ್ ಹೊಡೆದು ಒಂಥರ ಫಿನಿಶಿಂಗ್ ಟಚ್ನ ಕೊಟ್ಟರು ಅಂತ ಹೇಳಬೇಕು. ಬಟ್ ಏನು ಗುರು ಹುಚ್ಚನಾಗಿ ಓಡಿಸ್ಕೊಂಡಿದ್ದು ಮಿಚೆಲ್ ಸ್ಟಾರ್ಕ್ 47 ರನ್ನು ಮಗಂದು. ಲಾಸ್ಟ್ ಮ್ಯಾಚ್ ನೋಡ್ರೆ 50+ ರನ್ಸು. ಅಲ್ಲ ಅವ್ರು ಗೆದ್ದಿರ್ಬೋದು ಇವತ್ತು. ಮಿಚೆಲ್ ಸ್ಟಾರ್ಕ್ ಏನು 24.5 ಕೋಟಿ ಕೊಟ್ಬಿಟ್ಟು ತಗೊಂಡಿದ್ರಲ್ಲ ಅವನ ಅಜ್ಜಿ. ಏನಕ್ಕೆ ಗುರು ನಾನೇ ಹೋಗಿ ಹಾಕ್ತೀನಲ್ಲ ಗುರು ಈ ಥರ ಬೌಲಿಂಗ್ ಅಂತಂದರೆ. ಅವನ ಅಜ್ಜಿ ನಿಜವಾಗ್ಲೂ ಲಿಟ್ರಲಿ KKR ಅವರು ಇದೊಂದೇ ಒಂದು ನೆಗೆಟಿವ್ ಏನು ಅಂದರೆ ಅದು ಮಿಚೆಲ್ ಸ್ಟಾರ್ಕ್ ಮಾತ್ರ. ಯಾಕಂದರೆ 1 ವಿಕೆಟ್ ತೆಗೆದಿಲ್ಲ, ಲಾಸ್ಟ್ ಮ್ಯಾಚ್ ತೆಗಿಲಿಲ್ಲ, ಈ ಮ್ಯಾಚ್ ತೆಗಿಲಿಲ್ಲ. ಈ ರೇಂಜ್ ಇಕ್ಕಿಸ್ಕೊಂತ ಇದ್ದಾರೆ ಅಂದ್ರೆ ಇಷ್ಟೊಂದು ಕೋಟಿ ಕೊಟ್ಬಿಟ್ಟು ಏನು ಯೂಸು ಗುರು ಅಂತ ಅನ್ಕೊಂತಾರೆ. ಯಾವ್ದಾರು ಆರ್ಡಿನರಿ ಬಾಲರ್ನ ಕರ್ಕೊಂಬಂದು ಹಾಕ್ಸ್ಬಿಡ್ಬೋದಲ್ಲ ಗುರು ಅಂತ ಅನ್ಕೊಂತಾರೆ ಅವರು. ಅದು ಓವರ್ಸೀಸ್ ಪ್ಲೇಯರ್ ಬೇರೆ, ಓವರ್ಸೀಸ್ ಸ್ಲಾಟ್ ಬೇರೆ, ವೇಸ್ಟ್ ಅಲ್ಲೊಂದು. ಬಿಡಿ ಅವ್ರ ಬಗ್ಗೆ ಏನಕ್ಕೆ ನಾವು ಜಾಸ್ತಿ ಮಾತಾಡೋದು. ಒಟ್ಟಿನಲ್ಲಿ ಆ್ಯಂಡ್ ರಜಲ್ ಮಾಡಿದಂಥ ಬೌಲಿಂಗ್ ಸಖತ್ ಬೌಲಿಂಗ್ ಹಾಕೋರು. ಒಳ್ಳೆ ಎಕನಾಮಿಕಲ್ ಆಗಿ 2 ವಿಕೆಟ್ನ ಬೇರೆ ಎತ್ತಿದ್ರು. ರಾಣಾ ಕೂಡ 2 ವಿಕೆಟ್ನ ಎತ್ತಿದ್ರು. ಬಟ್ ವಿರಾಟ್ ಕೊಹ್ಲಿ 84 ರನ್ನು ಸೆಂಚುರಿ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೆ. ಯಾಕೆಂತಂದರೆ ಹೊಡಿಬೋದಾಗಿತ್ತು ಸೆಂಚುರಿ. ಒಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿರ್ಬೇಕಾಯ್ತದೆ. ಹೇಳಿದ್ನಲ್ಲ ಆ ಓವರ್ಸ್ಗಳು ಒಂದು 17th 18th ಓವರ್ ಏನಿದೆ ಅದು ಸ್ವಲ್ಪ ರೆಸ್ಟ್ರಿಕ್ಟ್ ಆಗೋಗ್ಬಿಡ್ತು ನಮ್ಮ RCB. ಅಲ್ಲೇನೋ ಹೊಡೆದಿತ್ತು ನಾವು ಅಜ್ಜಿ ಹಾಕೊಂಡು ಚಚ್ಚಿತ್ತು ಅಂದರೆ ಅವ್ನ ಅಜ್ಜಿ ಹೋಗಿರೋದು ಎಲ್ಗೋ ಸ್ಕೋರು. ವಿರಾಟ್ ಕೊಹ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಡೌನ್ ಆದರು ಅಂತ ಅನಿಸ್ತು ನನಗೆ. ಅದೇ ಒಂದು 84 ರನ್ ನೋಡಿದ್ರು. ಬಟ್ ಆದರೂ ಕೂಡ ಈ ಮ್ಯಾಚ್ ಗೆಲ್ಲಿಲ್ವ ಅದೇನು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಬಟ್ ಆರೆಂಜ್ ಕ್ಯಾಪ್ ಬಂದಿದೆ, ತಲೆ ಮೇಲೆ ಕೂತ್ಕೊಂಡಿದೆ ಇವಾಗ ಆರೆಂಜ್ ಕ್ಯಾಪು. ಬಟ್ ಏನು ಮಾಡ್ತಾರೆ ಅವರು, ಒಂದೆಂಡಿಂದ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಬೇಕಲ್ಲ. ಒಂದು ಹೆವಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಅಂದರೆ ಚೆನ್ನಾಗಿರುತ್ತೆ. 2 ಎಂಡಿಂದನೂ ಹೊಡಿಯೋದಕ್ಕೆ. ಒಬ್ಬರೇ ಹೊಡಿಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ವಿರಾಟ್ ಕೊಹ್ಲಿ ಕಾಂಟ್ರಿಬ್ಯೂಷನ್ 84 ರನ್ಸು. ಲಾಸ್ಟ್ ಮ್ಯಾಚ್ ನೋಡ್ರೆ ಹೋಮಲ್ಲಿ ವಿರಾಟ್ ಕೊಹ್ಲಿ ಒಂಥರ ಕಿಂಗ್ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ 2 ಮ್ಯಾಚ್ನು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡೋದು. 2 ಒಂಥರ ಸ್ಟ್ಯಾಂಡ್ ಅಲೋನ್ ಆಗಿ ನಿಂತ್ಕೊಂಡು ಆಡಿದ್ದಾರೆ ಅಂತ ಹೇಳಬೇಕು. ಸೊ ಇನ್ನೇನು ಹೇಳ್ತೀರಾ ಗುರು ನಮ್ಮ RCB ಬ್ಯಾಟಿಂಗು. ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇನ್ನೂ ಒಂದು 200 ಮೇಲೆ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ ಸ್ಕೋರು. ಬಟ್ ತಗ್ಲಾಕೊಂಡ್ಬಿಟ್ರು. 20 ರನ್ ಶಾರ್ಟ್ ಅಂತಲೇ ಹೇಳ್ತೀನಿ ನಾನು. 200 ಮೇಲೆ ಆರಾಮಾಗಿ ಹೊಡಿಬೋದಾಗಿತ್ತು. 20 ರನ್ ಶಾರ್ಟ್ ಬಿದ್ದಿದೆ RCB. 20 ರನ್ ಹೊಡೆದಿದ್ರು ಕೂಡ ಈ ಮ್ಯಾಚ್ ಆರಾಮಾಗಿ ಸಲೀಸಾಗಿ ಚೇಸ್ ಮಾಡಿರೋ KKR ಅವ್ರ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ. ಇನ್ಫ್ಯಾಕ್ಟ್ 220 ಹೊಡೆದ್ರು ಕೂಡ ಚೇಸ್ ಮಾಡುವಂಥ ಎಬಿಲಿಟಿ ಇರುವಂಥ KKR ಬ್ಯಾಟಿಂಗ್ ಯೂನಿಟ್ ಇದು. ಈ ಟಾರ್ಗೆಟ್ ಚೇಸ್ ಮಾಡೋದಕ್ಕಿಂತ ಬರ್ತಾರೆ KKR ಅವರು. ನಾನು ಅನ್ಕೊಂಡಿದ್ದೆ ಮ್ಯಾಚ್ ಬುಡದವರೆಗೂ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಚೆನ್ನಾಗಿ ಬೌಲಿಂಗ್ ಮಾಡಿದ್ರಲ್ಲ ಲಾಸ್ಟ್ ಮ್ಯಾಚಲ್ಲಿ RCB. ಸೊ ಏನೋ ಬುಡಕ್ಕೆ ತಗೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಹುಚ್ಚನಾಗಿ ಓಡಿಸ್ಕೊಂಡಿದ್ದು ಸಿರಾಜ್ ಭಯ್ಯ ಪವರ್ಪ್ಲೇಲಿ ಇಕ್ಕಿಸ್ಕೊಂಡ್ರು, ಅಲ್ಜಾರಿ ಜೋಸಫ್ ಇಕ್ಕಿಸ್ಕೊಂಡ್ರು, ಎಸ್ ದಯಾಳ್ ಇಕ್ಕಿಸ್ಕೊಂಡ್ರು. ಎಲ್ಲರೂ ಒಂಥರ ಬಡಿಸಿ ಹೋದ್ರು. ನರೇನ್ ಕೈಲಿ ಇಕ್ಕಿಸ್ಕೊಂಡ್ರಲ್ಲ ಗುರು 47 ರನ್ನು. ನರೇನು ಅದೂ ಆ ನರೇನ್ ಏನು ಅಂತ ಗೊತ್ತಿಲ್ಲ. ಬರೀ RCB ಮೇಲೆ ಮಾತಾಡೋದು. ಬೇರೆಯವ್ರಿಗೆಲ್ಲ ಟ್ಯಾಕ್ಟಿಕ್ಸ್ ಗೊತ್ತಾಗೋಗ್ಬಿಟ್ಟೈತೆ ನರೇನ್ ಏನು ಅಂತ. ನಮ್ಮ RCBಗಂತೂ ಗೊತ್ತೇ ಆಗಿಲ್ಲ ನರೇನ್ ಟ್ಯಾಕ್ಟಿಕ್ಸು. ನರೇನ್ ಬೌನ್ಸ್ ಹಾಕಬೇಕು ಅಂತ, ಬೌನ್ಸ್ ಹಾಕ್ಬಿಟ್ಟು ವಿಕೆಟ್ ಎತ್ತಬೇಕು ಅಂತ ಇನ್ನೂ ಗೊತ್ತಾಗಿಲ್ಲ ಅಂತ ಹೇಳ್ತೈತೆ. ಕಾಲಿಗೆ ಹಾಕ್ತವ್ರು. ನಾಯಿ ಎತ್ತದಂಗೆ ಎತ್ತು. ಸುಮ್ಮನೆ ಏನೋ ಬರ್ತಾ ಇದ್ದ ನನಗೆ ಫೀಲಲ್ಲಿ. ಪಾಪ ನರೇನ್ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, ಕ್ರೆಡಿಟ್ ಕೊಡಬೇಕು ಗುರು. ಅವ್ರು ಹುಚ್ಚನಾಗಿ ಹೊಡಿತಾ ಇದ್ರೆ ನಮ್ಮ RCBಗೆ ಅಲ್ಲಿ. ಏನು ಗುರು ಕೊಟ್ಟಿದ್ದು, ಏನು ಟೈಮಿಂಗು ನರೇಂದು. ನಮ್ಮ RCB ಬ್ಯಾಟರ್ಸ್ ಏನು ಆಡಿದ್ದು, ನರೇನ್ ಆಡಿದ್ದಲ್ಲಿ ಆಟ, ನಿಜವಾದ ಆಟನ ಅಲ್ಲಿ ಅವನ ಅಜ್ಜಿ. ಏನು ಹೇಳ್ತೀರಾ, ಫಿಲ್ ಸಾಲ್ಟ್ ಬೇರೆ ಒಂದು ಕಡೆಯಿಂದ ಒಂದೆರಡಲ್ಲಿ ಎತ್ಕೊಂಡಿದ್ರು. ಅವ್ರು ಸ್ಟಾರ್ಟ್ ಮಾಡ್ರು, ನರೇನ್ ಹಂಗೆ ಹಾಕೊಂಡು ರುಬ್ಬಿದ್ರು ಪವರ್ ಪ್ಲೇಲಿ. 85 ರನ್ನು ಗುರು, ನೋ ಲಾಸು. 85 ರನ್ ಅಲ್ಲೇ ಹೊರಟೋಯ್ತು RCB ಮ್ಯಾಚು. ಅಲ್ಲೇನಾದ್ರು ಒಂದು 45 ರನ್ನು ಅಥವಾ ಒಂದು 50 ರನ್ನು ಹೋಗಿದ್ರು ಕೂಡ, 50 ರನ್ ಕೊಟ್ಟಿದ್ರು ಕೂಡ ಏನೋ ಹೇಳ್ಬೋದಾಗಿತ್ತು. ಇಲ್ಲಾಗರೋ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ಬೋದು, ಬೌನ್ಸ್ ಬ್ಯಾಕ್ ಆಗ್ಬೋದು ಅಂತ. 85 ರನ್ ಪವರ್ ಪ್ಲೇಲೇ ಕೊಟ್ಬಿಟ್ರು ಅಂತ, ಅದು ನೋ ಲಾಸ್ ಅಂತ ಅಂದರೆ ಇದು ಎಲ್ಲಿಂದ ಗೆಲ್ಲಾಗುತ್ತೆ ಗುರು ಮ್ಯಾಚ್ನ. 6 ಓವರ್ಗೆ 85 ಅಂತ ಅಂದರೆ ಇದು ಎಂಥ ಎಕ್ಸ್ಟ್ರಾರ್ಡನರಿ ಬೌಲಿಂಗ್ ಮಾಡಿದ್ರು ಕೂಡ ಗೆಲ್ಲಕ್ಕೆ ಆಗ್ತಿರಲಿಲ್ಲ ಈ ಮ್ಯಾಚ್ನ. ಸೊ ಅದೇನೇ ಆಗಿದೆ ಅಷ್ಟೇ, ಆಸ್ ಸಿಂಪಲ್ ಆಸ್ ದಟ್. ಪವರ್ ಪ್ಲೇಲೇ ನಾವು ಮ್ಯಾಚ್ನ ಬಿಟ್ವಿ ಮಗ. ಅಲ್ಲಿ ಏನು ಗುರು ಓಡಿಸ್ಕೊಂತ ಇರೋದು ಅಲ್ಜಾರಿ ಜೋಸಫು. ನಾಯಿ ಓಡಿಸ್ಕೊಂತ ಇದ್ದಾರಲ್ಲ ಗುರು. ಬಿಡಿ, ಎಲ್ಲ ಮ್ಯಾಚ್ನೂ ಓಡಿಸ್ಕೊಂಡಿದ್ದಾರೆ. 3 ಮ್ಯಾಚ್ ಅಟ್ಲೀಸ್ಟ್ ಯಾವ್ದಾರ ಒಂದು ಮ್ಯಾಚ್ ಆದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಅಟ್ಲೀಸ್ಟ್ ಸಿರಾಜಣ್ಣ 1 ಮ್ಯಾಚ್ ಆದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹೌದು, 2 ಮ್ಯಾಚ್ ಓಡಿಸ್ಕೊಂಡಿದ್ರಿಲ್ಲ ಅಂತಲ್ಲ. ಬಟ್ ಅಲ್ಜಾರಿ ಜೋಸಫ್, ಎಸ್ ದಯಾಳ್ ಕೂಡ 1 ಮ್ಯಾಚ್ ಆದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಲ್ಜಾರಿ ಜೋಸಫ್ 3 ಮ್ಯಾಚ್ ಓಡಿಸ್ಕೊಂಡಿದ್ದಾರೆ. ಅಲ್ಲಿ ಏನು ಹೇಳೋಣ ಅಲ್ಜಾರಿ ಜೋಸಫ್ಗೆ. ನಾನು ಅವತ್ತೇ ತೆಗ್ದಾಕ್ರೋ ಬೇರೆಯವ್ರು ಹಾಕೊಳ್ರ ಶಿಷ್ಯಂದ್ರ ಅಂತ. ಏನು ಮಾಡ್ತಾವ್ರು ಗುರು ಇವರು ಅಲ್ಜಾರಿ ಜೋಸಫ್ ಇಟ್ಕೊಂಡು. ನಮ್ಮ ಚಿಂದಂತ ಬೌಲಿಂಗ್ ಮಾಡ್ತಾರಲ್ಲ ವಿಜಯ್ ಕುಮಾರ್ ವೈಶಾಖ್. ಇಷ್ಟು ದಿನ ಅಲ್ಲಿ 2 ಮ್ಯಾಚಿಗೆ ಎಣ್ಸ್ಕೆತಾಗಿಟ್ಟಿರೋ. ಈ ಮ್ಯಾಚು ಪಾಪ ಬಾಗುರು ನೀನು ಲೋಕಲ್ ಬೈ ಇಲ್ಲ ಒಂದು ಸ್ವಲ್ಪ ಓವರ್ಗಳು ಹಾಕು ಅಂತ 4 ಓವರ್ ಚಿಂದಂತ ಬೌಲಿಂಗ್ ಮಾಡಿ ವಿಕೆಟ್ ಬೇರೆ ಎತ್ತಿದ್ರು. ಇನ್ಫ್ಯಾಕ್ಟ್ ಎಷ್ಟೊಂದು ಏರಲ್ಲೆಲ್ಲ ಹೋಗ್ತಾ, ಎಸ್ ದಯಾಳ್ ಕ್ಯಾಚ್ ಬೇರೆ ಬಿಡ್ತಾರೆ. ಫುಟ್ಬಾಲ್ ಬೇರೆ ಆಡ್ತಾರಲ್ಲ ಹೋಗ್ಬಿಟ್ಟು ಎಸ್ ದಯಾಳ್ ಬೌಂಡ್ರಿನಲ್ಲಿ ಕಾಲಲ್ಲೆಲ್ಲ ಒದಿತಾವ್ರ ಬಾಲ್ನ. ಮುಂದೆ ಬೀಳೋದು ಬಿಟ್ಬಿಟ್ಟು ಬೌಂಡ್ರಿ ಹಿಡೀರಪ್ಪ ಅಂತಂದ್ರೆ ಕ್ಯಾಚ್ ಬಿಟ್ಕೊಂಡು ಫೀಲ್ಡಿಂಗ್ ಅಂತೂ ಹೋಪ್ಲೆಸ್ ಆಗಿತ್ತು ಇವತ್ತು RCB. ಅವ್ರದ್ದು ಏನು ಡಬ್ಬಾ ಥರನೇ ಇತ್ತು. ಅವರು ಕ್ಯಾಚ್ಗಳೆಲ್ಲ ಬೇಜಾನ್ ಬಿಟ್ಟರು, ನಾವು ಬಿಟ್ವಿ ಇವತ್ತು. 2 ಟೀಮ್ದು ಫೀಲ್ಡಿಂಗ್ ಹೋಪ್ಲೆಸ್ ಆಗಿತ್ತು. ಬಟ್ ಆದರೂ ಕೂಡ ಅವರು ವಿನಿಂಗ್ ನೋಟಲ್ಲಿ ಇದ್ದಾರೆ ಇವತ್ತು. ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು. ಏನು ಹೇಳೋಣ ಮಗ, ಇವತ್ತು RCB ಬೌಲರ್ಸ್ಗಳು ಹುಚ್ಚನಾಗಿ ಓಡಿಸ್ಕೊಂಡಿದ್ದು. ಹೌದು, ಮಯಾಂಕ್ ಡಾಗರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ವಿಜಯ್ ಕುಮಾರ್ ವೈಶಾಖ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ, ಸಖತ್ತಾಗಿ ಬೌಲಿಂಗ್ ಹಾಕಿದ್ದಾರೆ. ಬಟ್ ಆದರೆ ನಮ್ಮ 3 ಪೇಸರ್ಸ್, ಸೋಕಾಲ್ಡ್ ಪೇಸರ್ಸ್ಗಳೆಲ್ಲ ಇಕ್ಕಿಸ್ಕೊಂಡ್ರಲ್ಲ, ರೋ ಆಗಿ ಇಕ್ಕಿಸ್ಕೊಂಡ್ರಲ್ಲ.
ಸೊ ಅದು ಉಡಾಯಿಸ್ಕೊಂಡು ಹೋಯ್ತು ನಮಗೆ ಮ್ಯಾಚು ಅಷ್ಟೇ. ಇನ್ನೇನು ಹೇಳ್ತೀರಾ, ಜಾಸ್ತಿ ಏನು ಹೇಳಿ ಪ್ರಯೋಜನ ಇಲ್ಲ. ಅದೇ ವಿರಾಟ್ ಕೊಹ್ಲಿ ಮತ್ತು ಗಂಭೀರಣ್ಣ ಇವತ್ತು ಒಂದಾಗಿದ್ದು ಒಂದು ಪಾಸಿಟಿವ್ ನೋಟ್ ಅಂತ ಹೇಳಬೇಕು. ಎಲ್ಲ ಒಂದು ಸ್ವಲ್ಪ ಖುಷಿಯಾಗಿರುತ್ತೆ, ಸ್ವಲ್ಪ ಜನಕ್ಕೆ ಖುಷಿಯಾಗಿರುತ್ತೆ, ಸ್ವಲ್ಪ ಜನಕ್ಕೆ ಬೇಜಾರಾಗಿರುತ್ತೆ. ಏನು ಗುರು ಏನು ಮ್ಯಾಟ್ರೇ ಇಲ್ವಲ್ಲ, ಮಸಾಲಾನೇ ಇಲ್ವಲ್ಲ, ಅಲ್ಲಿ ಕಂಟೆಂಟೇ ಇಲ್ವಲ್ಲ, ಹಂಗಾಗೋಗ್ಬಿಡ್ತಲ್ಲ ಅಂತ ಅನ್ಕೊಂತಿರ್ತೀರಾ. ಏನಾದ್ರು ಜಗಳ ಗಿಗಳಾಗಿದ್ದವ್ರು ಏನೋ ಲುಕ್ಕು ಸ್ಟೇರ್ಗಿರೋ ಬಂದಿತ್ತು ಅಂದರೆ ಅವಾಗ ಅವ್ನ ಅಜ್ಜಿ ನೋಡಿದ್ರು ಹಂಗೆ ಕೊಟ್ರು ಲುಕ್ಕು ಹಿಂಗೆ ಕೊಟ್ರು ಲುಕ್ಕು, ಅವ್ನ ಅಜ್ಜಿ ವೀಡಿಯೋ ಮಾಡಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಜೋಶ್ ಬಂದಿದ್ದು. ಇವಾಗ ಕಾಂಪ್ರಾಗಿ ಹೋಗ್ಬಿಟ್ರಲ್ಲ ಇಬ್ರು, ಕಾಂಪ್ರಾಗಿರೋದ್ರಿಂದ ಏನೂ ಇಲ್ಲ ಇವಾಗ ನ್ಯೂಸ್ ಅಷ್ಟೇ ಸುದ್ದಿ. ಒಟ್ಟಿನಲ್ಲಿ ಖುಷಿ ವಿಚಾರ ಅಷ್ಟೇ. ಗಂಭೀರಣ್ಣ ಇನ್ನೂ ಅದು ಯಾವ ಕಿತಾಪತಿ ಇರ್ತಾರೋ ಅಂತ ಗೊತ್ತಿಲ್ಲ, ಸುಮ್ಮನೆ ಕ್ಯಾಮ್ರಾ ಮುಂದೆ ನಗ ಥರ ತೋರಿಸಿದಾರೋ ಅಥವಾ ಆರ್ಟಿಂದ ಬಂದಿದೆ ಅದು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗೆ ಮಾತಾಡಿದ್ರು. ಸೊ ಇದೊಂದು ಖುಷಿ ಪಡಬೇಕಷ್ಟೇ. ಏನು ಹೇಳೋಣಾಗೋರು ಲಿಟ್ರಲಿ ಈ ಬಿಡಿ, ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ. ಪ್ರಿಡಿಕ್ಷನ್ಗೆ ನಾನು ಕ್ರೆಡಿಟ್ ಕೊಡ್ಕೋಬೇಕಷ್ಟೇ. 10 ಮ್ಯಾಚಲ್ಲಿ 9 ಪ್ರಿಡಿಕ್ಷನ್ ಸಕ್ಸಸ್ಸು, ಒಂದೇ ಫೇಲ್ಯೂರು ಅವನ ಅಜ್ಜಿ. ಬಿಡಿ ಅಷ್ಟೇ, ಹೋಗ್ರಿ ಎಲ್ಲ ಪಚ್ಕೊಳ್ಳಿ, ಸಿಗೋಣ ಮುಂದಿನ ನೋಡಿದ್ರಿ. ಬಾ.